ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. BL ಸಂತೋಷ್ ಅವರ ಮೇಲೆ ನಿಂದನೆ ಮಾಡಿದ ಆರೋಪದ ಅಡಿಯಲ್ಲಿ ಇವತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ಉಜಿರೆಯ ತಿಮ್ಮರೊಡ್ಡಿ ಅವರ ನಿವಾಸಕ್ಕೆ ಬಂದು ಅವರನ್ನು ಪೊಲೀಸ್ ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ. ಈ ವಿಷಯ ದೊಡ್ಡದಾದ ಸುದ್ದಿ ಮಾಡ್ತು. ಅವರು ಅರೆಸ್ಟ್ ಆಗಿದ್ದಾರೋ ಅಥವಾ ಬಂಧನ ಆಗಿದ್ದಾರೋ ಅಥವಾ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಗೊಂದಲ ಕೂಡ ಇತ್ತು. ಇದೀಗ ಒಂದು ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಅದೇನೆಂದರೆ, ಪೊಲೀಸ್ ವಿಚಾರಣೆಗಾಗಿ ತಿಮ್ಮರೊಡ್ಡಿಯವರನ್ನು ಬ್ರಹ್ಮಾವರ ಪೊಲೀಸರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇಲ್ಲೊಂದು ಸ್ಪಷ್ಟವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ, ಕೆಲವು ದಿನಗಳ ಹಿಂದೆ BL ಸಂತೋಷ್ ಅವರ ನಿಂದನೆ ಆರೋಪದ ಅಡಿಯಲ್ಲಿ ತಿಮ್ಮರೊಡ್ಡಿಯವರ ಮೇಲೆ ಒಂದು FIR ದಾಖಲಾಗುತ್ತೆ. 3 ಸೆಕ್ಷನ್ಗಳ ಅಡಿಯಲ್ಲಿ ನಿಂದನೆ ಆರೋಪವನ್ನು ನಿಂದನೆ ಮಾಡಿದಂಥ BL ಸಂತೋಷ್ ಅವರ ವಿರುದ್ಧ ನಿಂದನೆ ಮಾಡಿದಂಥ ತಿಮ್ಮರೊಡ್ಡಿಯವರ ಮೇಲೆ ಒಂದು ಸೆಕ್ಷನ್ ಹಾಕಲಾಗುತ್ತೆ, ಅಂದರೆ FIR ಕೂಡ ದಾಖಲಾಗುತ್ತೆ. ಆ FIR ಸಂಬಂಧಪಟ್ಟಂತೆ ಬ್ರಹ್ಮಾವರ ಪೊಲೀಸ್ ಠಾಣೆಯವರು ಪೊಲೀಸರು ತಿಮ್ಮರೊಡ್ಡಿಯವರಿಗೆ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಕೆಲವು ದಿನಗಳ ಹಿಂದೆ ನೋಟಿಸ್ ಕೊಟ್ಟಿರ್ತಾರೆ. ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನೀವು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ಸತ್ಯಾಸತ್ಯತೆಯ ಬಗ್ಗೆ ನೀವು ವಿಚಾರಣೆಗೆ ಸತ್ಯಾಸತ್ಯತೆಯ ಬಗ್ಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕೆನ್ನುವಂಥ ವಿಚಾರದಲ್ಲಿ ಕೆಲ ದಿನಗಳ ಹಿಂದೆ 2-3 ದಿನಗಳ ಹಿಂದೆ ಒಂದು ನೋಟಿಸನ್ನು ನೀಡಲಾಗುತ್ತೆ. ಅಂದರೆ ನಿನ್ನೆ ತಿಮ್ಮರೊಡ್ಡಿಯವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ 11 ಗಂಟೆಗೆ ಹೋಗಬೇಕಾಗಿರುತ್ತೆ. ಆದರೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಿಮ್ಮರೊಡ್ಡಿಯವರು ಹೋಗಿರಲಿಲ್ಲ. ಹಾಗಾಗಿ ನಿನ್ನೆ ಸಾಯಂಕಾಲ 4:15ಕ್ಕೆ ಮತ್ತೊಂದು ನೋಟಿಸ್ ಸರ್ವ್ ಮಾಡ್ತಾರೆ. ನಿನ್ನೆ ಸಾಯಂಕಾಲ 4:15 ಮತ್ತೆ ಪೊಲೀಸರು ತಿಮ್ಮರೊಡ್ಡಿಯವರ ನಿವಾಸಕ್ಕೆ ಹೋಗಿ ಮತ್ತೊಂದು ನೋಟಿಸನ್ನು ಕೊಡ್ತಾರೆ. ಅಂದರೆ ಇವತ್ತು ಬೆಳಿಗ್ಗೆ ಹಾಜರಾಗುವಂತೆ ಆ ಒಂದು ನೋಟಿಸ್ನಲ್ಲಿ ಬರೆಯಲಾಗುತ್ತೆ. ನಿಮ್ಗೆ ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದ್ವಿ, ಹಾಗಾಗಿ ನಿಮ್ಗೆ 2ನೇ ಬಾರಿ ನೋಟಿಸ್ ಕೊಡ್ತೀವಿ, ನೀವು ಹಾಜರಾಗಬೇಕು ಇವತ್ತು ಬೆಳಿಗ್ಗೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ನೋಟಿಸನ್ನು ನಿನ್ನೆ ಸಾಯಂಕಾಲ ಸಂಜೆ 4:15 ಕೊಟ್ಟಿರ್ತಾರೆ. ನಿನ್ನೆ ಅವರು ವೇಟ್ ಮಾಡಿರ್ತಾರೆ, ಬ್ರಹ್ಮಾವರ ಪೊಲೀಸರು ವಿಚಾರಣೆಗೆ ಹಾಜರಾಗಬಹುದು ಎನ್ನುವಂಥ ಒಂದು ಕಾಯುವಿಕೆಯನ್ನು ಮಾಡಿರ್ತಾರೆ. ಆದರೆ ಇಲ್ಲಿಯ ತನಕ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಿಮ್ಮರೊಡ್ಡಿಯವರು ಬರಲ್ಲ. ಅದಾದ ನಂತರ 4:15ಕ್ಕೆ ಸಂಜೆ ವೇಳೆಗೆ ಮತ್ತೊಂದು ನೋಟಿಸ್ ಇಟ್ಕೊಂಡು ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರ ಮನೆಗೆ ಹೋಗ್ತಾರೆ ಮತ್ತು ಅಲ್ಲಿ ಸಿಗ್ನೇಚರ್ ಕೂಡ ಪಡೆದುಕೊಳ್ತಾರೆ. ಅಂದರೆ ನೋಟಿಸ್ ಸರ್ವ್ ಆಗಿದೆ ಎನ್ನುವ ಕಾರಣಕ್ಕಾಗಿ ಆ ನೋಟಿಸ್ನಲ್ಲಿ ಕೂಡ ಮುಂದಿನ 15 ದಿನದ ಒಳಗಾಗಿ ನಾನು ಹಾಜರಾಗುತ್ತೇನೆ ಅನ್ನುವಂಥ ಒಂದು ಪತ್ರ ಒಂದು ಉಲ್ಲೇಖವನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರು ಬರೆದು ಸೈನ್ ಮಾಡಿರ್ತಾರೆ. ಅದಾದ ನಂತರ ಪೊಲೀಸರು ಹೋಗಿರ್ತಾರೆ. ಅದಾದ ನಂತರ ಇವತ್ತು ಬೆಳಗ್ಗೆ ಅಂದರೆ ಇವರು ಬರಲ್ಲ ಮತ್ತು ಆ ಪ್ರಕರಣವನ್ನು ಮುಂದಕ್ಕೆ ಹೋಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಸ್ವತಃ ಪೊಲೀಸರು 30 ಜನ ಪೊಲೀಸರ ತಂಡ 4-5 ಜೀಪ್ನಲ್ಲಿ ಹೋಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರನ್ನ ಕರ್ಕೊಂಡು ಬಂದು ವಿಚಾರಣೆಗೆ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತದೆ. ಯಾಕೆ ಹಾಗಂದ್ರಿ, ಯಾಕೆ ನಿಮ್ಮ ಮೇಲೆ ನೀವು BL ಸಂತೋಷ್ ಅವರ ವಿರುದ್ಧವಾಗಿ ಹರಿಹಾಯ್ದ್ರಿ, ಯಾಕೆ ನಿಂದನೆ ಆರೋಪವನ್ನು ಮಾಡಿದ್ರಿ ಎನ್ನುವಂಥ ವಿಚಾರಣೆ ಮತ್ತು ಅದಕ್ಕೆ ಸ್ಪಷ್ಟತೆಯನ್ನು ಕೊಡುವಂಥ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರು ಅವರ ಕಾರ್ನಲ್ಲಿ ಹೋಗಿದ್ದಾರೆ. ಯಾಕಂದರೆ ಅವರು ಪ್ರೈವೇಟ್ ಕಾರ್ನಲ್ಲಿ ಹೋಗಿದ್ದಾರೆ. ಮುಂದೆ ಹಿಂದೆ ಅವರ ಭದ್ರತೆಗಾಗಿ ಕೆಲವೊಂದು ಕಾರ್ಗಳು ಕೂಡ ಇವೆ. ಅದಾದ ನಂತರ ಒಂದು ವೇಳೆ ನಿಂದನೆ ಆರೋಪ ನಿಂದನೆ ಎನ್ನುವುದು ಕಂಡು ಬಂದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರ ಬಂಧನ ಆಗುತ್ತೆ. ಇಲ್ಲ, ಆರೋಪದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ, ನಾನು ಆರೋಪ ಮಾಡಿದ್ದೇನೆ, ನನಗೆ ಕಾಲಾವಕಾಶ ಬೇಕು ಎನ್ನುವಂಥ ಏನಾದರೂ ಕೋರಿದ್ರೆ ಅವರನ್ನು ಮುಂದಿನ ವಿಚಾರಣೆಗಾಗಿ ಮತ್ತೆ ಬಿಡುಗಡೆ ಮಾಡಿ ಕಳಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾಯಿದೆ. ಸದ್ಯದ ಮಟ್ಟಿಗೆ ಅವರ ಬಂಧನ ಆಗಿಲ್ಲ. ಅವರು ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ. ಅವರೊಟ್ಟಿಗೆ ಗಿರೀಶ್ ಮಠಣ್ಣವರಿದ್ದಾರೆ ಮತ್ತು ದೂರುದಾರ ಈ ಸೌಜನ್ಯ ಕೇಸ್ ಮತ್ತು ಆ ಭೀಮನ ಕೇಸ್ನಲ್ಲಿ ದೂರುದಾರ ಆಗಿರುವಂಥ ಜಯಂತ್ ಅವರು ಕೂಡ ಇದ್ದಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರು ಈಗಾಗಲೇ ವಿರೋಧ ಪಕ್ಷವಾದಂಥ BJP ಮತ್ತು ಸರ್ಕಾರ ನಡೆಸುತ್ತಿರುವಂಥ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಹರಿಹಾಯ್ದಿದ್ದಾರೆ. ನನ್ನ ಪ್ರಾಣಕ್ಕೇನು ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಏನೇ ಆಗಲಿ ಆ ವಿಚಾರಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಇದೀಗ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದಾರೆ. ಇಷ್ಟೊತ್ತಿಗೆ ಅವರು ಬಿಡುಗಡೆ ಆಗುತ್ತೆ, ಯಾವೆಲ್ಲ ಮಾತುಕತೆ ಆಗಿದೆ ಎನ್ನುವುದನ್ನು ಸ್ವತಃ ತಿಮ್ಮರೊಡ್ಡಿಯವರು ಕೂಡ ಹೇಳಬೇಕಾಗುತ್ತೆ. ಒಂದು ವೇಳೆ ನಿಂದನೆ ಆರೋಪ ಸಾಬೀತಾದಲ್ಲಿ ಅವರನ್ನು ಬಂಧನೆ ಮಾಡುವಂಥ ಅವಕಾಶವೂ ಕೂಡ ಪೊಲೀಸರಿಗಿದೆ. ಒಂದು ವೇಳೆ ಸ್ಪಷ್ಟತೆ ಕೋರಿ ಏನಾದರೂ ನೋಟಿಸ್ ಕೊಟ್ಟಿದ್ದಲ್ಲಿ ಅಥವಾ ಆ ವಿಡಿಯೋ ತುಣುಕುಗಳನ್ನು ನೋಡಿ ನಿಂದನೆ ಆರೋಪ ಸಾಬೀತಾದಲ್ಲಿ ಮುಂದಿನ ಕ್ರಮ ಕೈಗೊಳ್ತಾರೆ. ಇಲ್ಲ, ಅವ್ರನ್ನ ವಿಚಾರಣೆ ಮಾಡಿ ಮುಂದೆ ಯಾವುದಾದ್ರು ದಿನಾಂಕ ಕೊಟ್ಟು ಅವರನ್ನು ಮತ್ತೆ ಬರ ಹೇಳುವಂಥ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಂದಂತೂ ಸತ್ಯ, ಅವರಿಗೆ ಇದು 2ನೇ ಬಾರಿ ನೋಟಿಸ್ ಸರ್ವ್ ಆಗಿರುತ್ತೆ. ಈ ಹಿಂದೆ ಕೂಡ ನೋಟಿಸ್ ಸರ್ವ್ ಆಗಿತ್ತು, ಆದರೆ ಹೋಗಿರಲಿಲ್ಲ. ಹಾಗಾಗಿ ನಿನ್ನೆ ಸಾಯಂಕಾಲ 4:15 ವೇಳೆಗೆ ಮತ್ತೊಂದು ನೋಟಿಸ್ ಕೊಟ್ಟು ಇವತ್ತು ಬರುವಂತ ಹೇಳ್ತಾರೆ. ಆದರೆ ದಿಢೀರ್ ಬೆಳವಣಿಗೆ ಒಂದರಲ್ಲಿ ಇವತ್ತು ಬೆಳಗ್ಗೆನೇ ಪೊಲೀಸರು ಹೋಗಿ ಅವರನ್ನು ಪೊಲೀಸ್ ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದೆ. ಇದು ಈ ಸದ್ಯದ ಮಾಹಿತಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.